ವೆಲ್ಕಮ್ ಬ್ಯಾಕ್ ಟು ಮೈ ಡೇ 5 ಮಿನಿ ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಬೆಳಗ್ಗೆ ಬೇಗ ಎದ್ದು ಹಲ್ ತಿಕ್ಕೊಂಡು ಜಳಕ ಮಾಡಿ ಕಾಲೇಜ್ ಕಡೆ ಹೊಂಟಿವ್ರಿ. ಕಾಲೇಜ್ ಹೋಗೋಟಿಗೆ ಗ್ರೌಂಡ್ನಾಗ ನಮ್ಮ ಗೌಡ್ರು ಕುಂತಿದ್ರು. ಕ್ಲಾಸ್ ಇದ್ದಿದ್ರೆ ನಾವು ಅವ್ರ ಜೊತೆ ಕುಂತೀವಿ. ಅಷ್ಟಲ್ಲಿ ನಮ್ಮ ಗುರುಗಳು ಫೋನ್ ಹಚ್ಚಿದ್ರು, ಬಾರಪ್ಪ ಬಿಜಾಪುರಕ್ಕೆ ಬಂದನು ಮೀಟ್ ಆಗೋಣ ಅಂತೇಳಿ. ಅದಕ್ಕೆ ಹೋಗಿ ಮೀಟ್ ಆಗಿ ಚಹಾ ಕುಡಿದೇವ್ರಿ. ಗುರುಗಳು ಅವ್ರ ಎಕ್ಸಾಮ್ ಇದ್ರೆ ಅದ್ರ ಸಲುವಾಗಿ ಅವ್ರು ಜಲ್ದಿ ಹೋದ್ರು. ಅಷ್ಟೊಂದಿಗೆ ನಾ ಕಾಲೇಜ್ ಬಂದು ವಾಪಸ್ ಬರೋಟಿಗೆ ನಮ್ಮ ಗೌಡ ಅಂತ ಹುಡುಗಿ ಜೊತೆ ಮಾತಾಡದಿದ್ರೆ ಫುಲ್ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದು ಯಾಕೆ? ನಮ್ಮ ಸಂತು ಬೈ ಕಾಲೇಜ್ ಬಂದ್ರೆ ಒಂಥರ ಕಳೀರಿ. ಕೂತ್ಗಳಲ್ಲಿ ಈ 5 ದಿನಕ್ಕಂತೂ 2ನೇ ಪಡಿ ಯಾವಾಗ ಮುಗಿತಿಂತ ಕಾಯ್ತಿರ್ತಾರೆ. ಯಾಕಂದ್ರೆ ಅಂಗಡಿ ಬರೀ ತಿನ್ಸನ ತರ್ತಾರೆ ಹೋಗಿ ಹೋಗಿ. ಬರೀ ಇಂಥದೆಯ ಲೇಡಿ ಟೈಗರ್. ನಾನು ಮತ್ತು ನಮ್ಮ ಆಕಾಶ್ ಅವರು ಕೈಯ ರೋಜ್ ಹಿಡ್ಕೊಂಡು ನಿಂತಿದ್ದೀವ್ರಿ. ಯಾಕಂದ್ರೆ ಯಾರೋ ಹುಡುಗಿ ಕೊಡ್ಬೇಕಂತ ಮಾಡಿದ್ವು. ಎಲ್ಲರೂ ಮೆಟ್ಲು ಹೊಡ್ಸ್ಕೊಂಡಿದ್ದೀವಿ ಅಂತೇಳಿ ಬ್ಯಾಡ ಅಂತೇಳಿ ಸುಮ್ ಕೈ ಹಿಡ್ಕೊಂಡು ನಾವು ನಿಂತೀವ್ರಿ. ಈ ಸನ್ಮಾನ ಏನಂತ ಕೇಳಕ್ ಹೋಗ್ಬಾರ, ಯಾಕಂದ್ರೆ ನನಗೂ ಗೊತ್ತಿಲ್ಲ. ಫೋನ್ ಅವ್ರು ಯಾಕೆ ಮಾಡ್ಯಾರ ಅಂತನೂ ಗೊತ್ತಿಲ್ಲ. ಬರೀ ಇಂಥದೆಯ 10th ಒಬ್ರು ಮೇಡಮ್ ಅವರು ರಿಟೈರ್ಮೆಂಟ್ ತೊಗೊಳ್ತೀರ, ಅದ್ರ ಸಲುವಾಗಿ ಫಂಕ್ಷನ್ ಅಂತ ಬೋಧನೆಗಳು ಕೂಡ ತಗೋತ ಮ್ಯಾಲ ಕೊಟ್ಟು ಸ್ವಲ್ಪ ಪೇಶಿ ಹುಡುಗಿಯರ್ ನಿನ್ಸ್ಕೊಂಡು ತಗೊಂಡು ಚಪ್ಪಲ್ ಹೋಗಿದ್ರು ನನಗೆ ಮನೆ ಹಿಂಗೆ ಮಾಡಿ ಹೋದಾರ. ಇವ್ರ ನೋಡ್ರಿ ಆ ಮೇಡಮ್ ಅವರು ರಿಟೈರ್ಮೆಂಟ್ ತೊಗೊಂಡವರು. ಅವರ ರಿಟೈರ್ಮೆಂಟ್ ಜೀವನ ಸುಖಕರವಾಗಿರ್ಲಿ. ಹಂಗೂ ಹಿಂಗೆ ಮಾಡಿ ಫಂಕ್ಷನ್ ಎಲ್ಲ ಮುಗಿತ್ರಿ. ಫಂಕ್ಷನ್ ಮಾಡಿ ಸೀದಾ ಊಟಕ್ಕೆ ಮಾಡ್ಯಾರ ನೋಡ್ರಲ್ಲ ಕರೆ ಅಲ್ಲ. ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಫಂಕ್ಷನ್ ಹಾಲಿಂದ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ಊಟ ಕಡೆ ಬಂದಿವ್ರಿ. ನಮ್ಮ ಮೇಡಮ್ಗಳು ಎಲ್ಲಾರ ಹುಡುಕಾಡತ್ತಿದ್ದು. ಆದರೆ ನಮ್ಮ ಮೇಡಮ್ಗಳು ನಮ್ಗಿಂತ ಫಸ್ಟ್ ಬಂದು ಊಟ ಮಾಡತ್ತಿದ್ರು ನಮ್ಮ ಕರೆಯಲ್ಲ. ರೂಮಿಗೆ ಬರುವಾಗ ನಮ್ಮ ಖಾತೆಗಳು ಪೇಟೆಗೆ ಬಂದಿವ್ರಿ. ನಮ್ಮ ಅಲ್ಲೋರ್ ಪ್ರೀತಿಸಿ ಹುಡಿ ಸಿಗ್ಲಿ ಅಂತ ಹೇಳಿ ಭಾಳ ದೇವ್ರಂತ ಬೇಡ್ಕೊತಿದ್ದೆ. ಅದಕ್ಕೆ ಬೇಡ ಅಂತ ದೇವ್ರನ್ನ ನಮ್ಮ ರೂಮಿಗೆ ತಂದ್ಬಿಟ್ಟಾರ ನೋಡ್ರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕ್ರಿ ಅಲ್ಲ ನಮ್ಮ ಮಾವ ಹೇಳಂದೆ ಏನಿರ್ಲ ದಮಾರ್ ಕಡೆ ಶೈಲ್ ಬಂದ ಏನು ಯಾಕಪ್ಪ ನಮ್ಮ ಮಾವ ಕೂತ್ಗಳಲ್ಲಿ ಜಲ ಇದ್ರೆ ಪಾಡಾಕತ್ತಾರ ಸುಮಾರು. ಸರಿ ನಿಂದ ಜಲ್ ಐತೆ ಅನ್ಬಿಡು. ತಲೆ ಹಚ್ಕೋತಾರ ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಮನೋರ್ ಚಪ್ಪಲ್ ತಗೋಬೇಕಾಗೈತಿ ಕಾಲ ಹಾಕೊಳಕ್. ನೈಟ್ ಮೇಸಿಗೆ ಹೋಗಿ ಊಟ ಮಾಡ್ಕೊಂಡು ಡೇ 5 ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ, ಧನ್ಯವಾದಗಳು.